ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಭೋದಯ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್, ಯೋಗ ಮಾಸ್ಟರ್. ಇಂದಿನ ಸಂಚಿಕೆಯಲ್ಲಿ ನಾವು ಸರ್ವಾಂಗಾಸನ ಮತ್ತು ಹಲಾಸನದ ಬಗ್ಗೆ ಗಮನ ಕೊಡೋಣ. ಈ ಸರ್ವಾಂಗಾಸನ ಹಲಾಸನದಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸರ್ವಾಂಗಾಸನ ಹಲಾಸನ ದೇಹಕ್ಕೆ ಬಹಳ ಉಪಯುಕ್ತವಾದಂಥ ಮತ್ತು ಶ್ರೇಷ್ಠವಾದಂಥ ಅಭ್ಯಾಸ. ಸರ್ವಾಂಗಾಸನವನ್ನು ಪತಂಜಲಿ ಮಹರ್ಷಿಗಳು ಆಸನಗಳ ರಾಣಿ ಅಂತ ಕರೀತಾರೆ. ಈ ಸರ್ವಾಂಗಾಸನ ಹಲಾಸನ ಮಾಡೋದ್ರಿಂದ ಎಲ್ಲ ಥರದ ಲಂಗ್ಸ್ ಪ್ರಾಬ್ಲಮ್ ಹಾಗೆ ಹೃದಯದ ಸಮಸ್ಯೆ ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್, ಈ ಎರಡೂ ಥರದ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತಂದು ಗುಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಥೈರಾಯ್ಡ್ ಸಮಸ್ಯೆಗೆ ಬಹಳ ಲಾಭದಾಯಕ ಈ ಸರ್ವಾಂಗಾಸನ ಮತ್ತು ಹಲಾಸನ ಸರ್ವಾಂಗಾಸನ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಿನ ಆಲೋಚನೆಗಳು ಕೂಡ ಸುಸ್ಥಿತಿಯಲ್ಲಿ ಇರುತ್ತೆ. ಅಂದರೆ ನೆಗೆಟಿವ್ ಥಾಟ್ಸ್ ಹೋಗಿ ಪಾಸಿಟಿವ್ ಥಾಟ್ಸ್ ಬರುತ್ತೆ. ಯಾಕಪ್ಪ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಆಲೋಚನೆಗಳ ಮೇಲೆ ಹಿಡಿತವನ್ನು ಇಟ್ಕೊಂಡಿರುತ್ತೆ. ಜೊತೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಉಂಟಾದಾಗ ಹೆಣ್ಮಕ್ಳಲ್ಲಿ ಋತುಚಕ್ರದ ಏರುಪೇರುಗಳು ಕೂಡ ಆಗ್ತವೆ. ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಶುರುವಾಗುತ್ತೆ. ಹಾಗಾಗಿ ಥೈರಾಯ್ಡ್ ಗ್ರಂಥಿ ಬಹಳ ವಿಶೇಷವಾದಂಥ ಗ್ರಂಥಿ. ಆ ಗ್ರಂಥಿಯನ್ನು ತುಂಬ ಸುಸ್ಥಿತಿಯಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಈ ಗ್ರಂಥಿ ನಮ್ಮ ದೇಹವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹಾಗೆ ನಾವು ಆ ಗ್ರಂಥಿಯನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕಲ್ವ. ಹಾಗಾಗಿ ಆ ಗ್ರಂಥಿಗೆ ಸಂಬಂಧಪಟ್ಟಂಥ ಅಭ್ಯಾಸವೇ ಹಲಾಸನ ಮತ್ತು ಸರ್ವಾಂಗಾಸನ. ಥೈರಾಯ್ಡ್ ಸಮಸ್ಯೆ ಹೆಚ್ಚಾದರೆ ನಿಮಗೆ ಋತುಚಕ್ರದ ಸಮಸ್ಯೆ ಕೂಡ ಉಂಟಾಗುತ್ತೆ. ಆವಾಗ ಪ್ರಕೃತಿ ಸಹಜವಾದ ಕ್ರಿಯೆ ಅಂದರೆ ತಿಂಗಳಿಗೊಂದು ಸರಿ ಪೀರಿಯಡ್ಸ್ ಆಗಿದ್ರೆ ಅದು ಪ್ರಕೃತಿ ಸಹಜವಾದ ಕ್ರಿಯೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ತಿಂಗಳಿಗಿಂತ ಮುಂಚೆ ಆದರೂ ಆಗುತ್ತೆ ಅಥವಾ ತಿಂಗಳ ಆದ ನಂತರ ಆದರೂ ಆಗುತ್ತೆ. ಅಂದರೆ ಅತ್ಯಂತ ನಿಧಾನವಾಗಿ ಅಥವಾ ಅತಿಯಾಗಿ ಬೇಗ. ಈ ಎರಡೂ ಥರದ ಸಮಸ್ಯೆ ಹೆಣ್ಮಕ್ಳ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರುತ್ತೆ. ನೋಡಿ, ಥೈರಾಯ್ಡ್ ಗ್ರಂಥಿ ಇದೆಯಲ್ಲ, ಎಲ್ಲ ಗ್ರಂಥಿಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ರೆಗ್ಯುಲೇಟರ್ ಇದ್ದಾಗೆ. ಹಾಗಾಗಿ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟಂಥ ಎಲ್ಲ ಅಭ್ಯಾಸಗಳನ್ನು ಮಾಡಬೇಕು. ಒಂದು ಯೋಗಾಸನ ಮತ್ತೊಂದು ಪ್ರಾಣಾಯಾಮ, ಈ ಎರಡು ಜೊತೆಯಲ್ಲಿ ಮಾಡಬೇಕಾಗುತ್ತೆ. ಯಾವುದೇ ಥರದ ಥೈರಾಯ್ಡ್ ಸಮಸ್ಯೆ ಇರಲಿ, ತಾವು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಾವು ನಿಮಗೆ ಎಲ್ಲ ಥರ ಥೈರಾಯ್ಡ್ ಸಮಸ್ಯೆಯನ್ನು ಗುಣ ಮಾಡ್ಕೊಳ್ಳೋದು ಹೇಗೆ, ಆಹಾರದ ಮುಖಾಂತರ, ಯೋಗಾಭ್ಯಾಸದ ಮುಖಾಂತರ ಹಾಗೆ ಪ್ರಾಣಾಯಾಮದ ಮುಖಾಂತರ, ಈ ಎಲ್ಲ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಇವತ್ತಿನ ವಿಷಯ ಸರ್ವಾಂಗಾಸನ ಹಲಾಸನ. ಇವತ್ತು ನಾನು ಸರ್ವಾಂಗಾಸನ, ಅದರ ಮಹತ್ವ, ಇದ್ರ ವಿಚಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸರ್ವಾಂಗಾಸನ ಅಂದರೆ ಏನು ಮೊದಲು ತಿಳ್ಕೊಳ್ಳೋಣ. ಸರ್ವಾಂಗಾಸನ ಅಂದರೆ ಸರ್ವ ಅಂಗಗಳಿಗೆ ಆಸನ. ಶೀರ್ಷಾಸನ ಮಾಡಿದಾಗ ಹೇಗೆ ತಲೆಯನ್ನು ಕೆಳಗಿಟ್ಟು ಕಾಲನ್ನು ಮೇಲೆ ತಂದಿರ್ತೀವೋ ಹಾಗೆ ಇಲ್ಲಿ ಮಲ್ಕೊಂಡು ಕಾಲುಗಳನ್ನು ನೇರವಾಗಿ ಮೇಲೆ ತರೋದು. ಮೇಲೆ ತಂದಾಗ ಎಲ್ಲ ಥರದ ಥೈರಾಯ್ಡ್ ಸಮಸ್ಯೆಗೆ ಬಹಳ ಲಾಭದಾಯಕ ಈ ಅಭ್ಯಾಸ. ಹಾಗೆ ಹೃದಯದ ಸಮಸ್ಯೆ ಇದ್ದವರಿಗೆ
ಶ್ವಾಸಕೋಶದ ಸಮಸ್ಯೆ ಅಂದರೆ ಲಂಗ್ಸ್ ಪ್ರಾಬ್ಲಮ್, ಯಾವುದೇ ಥರದ ಲಂಗ್ಸ್ ಪ್ರಾಬ್ಲಮ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಅವರಿಗೂ ಕೂಡ ಬಹಳ ಲಾಭದಾಯಕ. ಹಾಗೆ ನಿಮ್ಮ ಜಠರ ಪಿತ್ತಕೋಶಕ್ಕೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ. ವಿಶೇಷವಾಗಿ ಗರ್ಭಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಗರ್ಭಕೋಶ ಜಾರುತ್ತೆ, ಈ ರೀತಿಯಾದಂಥ ಏನಾದರೂ ಸಮಸ್ಯೆಗಳಿದ್ದರೆ ಸರ್ವಾಂಗಾಸನ ಮಾಡಿದಾಗ ಬಹಳ ಲಾಭದಾಯಕ ಈ ಅಭ್ಯಾಸ. ಹಾಗೆ ಕಿಡ್ನಿಯ ಸಮಸ್ಯೆ ಅಂದರೆ ಮೂತ್ರಕೋಶದ ಯಾವುದೇ ಥರದ ಸಮಸ್ಯೆ ಇರಲಿ, ಅದು ಕೂಡ ತಂತಾನೆ ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ತೊಡೆಯ ಬೊಜ್ಜು, ಹೊಟ್ಟೆಯ ಬೊಜ್ಜು ಕೂಡ ಕರಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಅಭ್ಯಾಸ ಮಾಡೋದ್ರಿಂದ? ಸರ್ವಾಂಗಾಸನ ಮಾಡೋದ್ರಿಂದ. ಇದು ದೇಹಕ್ಕೆ ಆಗ್ತಕ್ಕಂಥ ಲಾಭ. ಇನ್ನು ಮೆದುಳಿಗೆ ಆಗ್ತಕ್ಕಂಥ ಲಾಭ ಅಂದರೆ ತಲೆಯ ಭಾಗದಲ್ಲಿ ಇರ್ತಕ್ಕಂಥ ಕಣ್ಣು, ಮೂಗು ಹಾಗೆ ಕಿವಿ, ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಅಂದರೆ ದೃಷ್ಟಿದೋಷ ಬರ್ತಾ ಇದ್ದರೆ ಅಥವಾ ದೃಷ್ಟಿದೋಷ ಆಗಿದ್ದರೆ ನೀವು ಸರ್ವಾಂಗಾಸನವನ್ನು ಪ್ರತಿದಿನ 5 ನಿಮಿಷ ಮಾಡಿ. ಹಾಗೆ ಕರ್ಣದೋಷ ಅಂದರೆ ಕಿವಿಯ ಸಮಸ್ಯೆ ಏನಾದರೂ ಇದ್ದರೆ, ಸರಿಯಾಗಿ ಕೇಳೋದಿಲ್ಲ, ಅಸ್ಪಷ್ಟತೆ ಇದೆ ಅಥವಾ ಕೇಳೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚಿನ ದಿನದಲ್ಲಿ ಅಂದರೆ ಸರ್ವಾಂಗಾಸನವನ್ನು ಚೆನ್ನಾಗಿ ಮಾಡಿ. ಸರ್ವಾಂಗಾಸನ ಮಾಡೋದ್ರಿಂದ ದೃಷ್ಟಿದೋಷನೂ ನಿವಾರಣೆ ಆಗುತ್ತೆ, ಕಿವಿಯ ದೋಷ ಅಂದರೆ ಕರ್ಣದೋಷ ಕೂಡ ನಿಯಂತ್ರಣಕ್ಕೆ ಬಂದು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತೊಂದು ವಿಶೇಷತೆ ಅಂದರೆ ನಮ್ಮ ದೇಹದ ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಕ್ತ ತಲೆಯ ಭಾಗಕ್ಕೆ ಬರುತ್ತೆ. ಯಾಕೆ ಅಂದರೆ ನಿಂತಿರ್ತೀವಿ, ಕುತ್ಕೊಂಡಿರ್ತೀವಿ, ಆವಾಗ ಹೃದಯ ಮತ್ತು ಮೆದುಳು ಅಂದರೆ ತಲೆಯ ಭಾಗ ಮತ್ತು ಹೃದಯದ ಭಾಗ ಮೇಲ್ಗಡೆ ಇರುತ್ತೆ. ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಯಥೇಚ್ಛವಾಗಿ ರಕ್ತ ಕಾಲಿನ ಕಡೆ ಹೆಚ್ಚು ಸಂಚಾರ ಆಗ್ತಿರುತ್ತೆ. ಆದರೆ ನಮ್ಮ ದೇಹಕ್ಕೆ ಹೆಚ್ಚು ಭಾಗ ರಕ್ತ ಬೇಕಾಗಿರೋದೇ ತಲೆಯ ಭಾಗಕ್ಕೆ. ಯಾಕೆಂದರೆ ದೇಹದಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೇಂದ್ರಗಳೇ ಮೆದುಳು, ಕಣ್ಣು. ಈ ಕೇಂದ್ರಗಳಿಗೆ ಯಥೇಚ್ಛವಾದ ರಕ್ತ ಬೇಕು. ಯಥೇಚ್ಛವಾದ ರಕ್ತ ಇದ್ದಾಗ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ, ಏಕಾಗ್ರತೆ ಬರುತ್ತೆ, ಹಾಗೆ ನಮಗೆ ತಾಳ್ಮೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಸರ್ವಾಂಗಾಸನವನ್ನು ಆಸನಗಳ ರಾಣಿ ಅಂತ ಕರೆದಿದ್ದಾರೆ ಪತಂಜಲಿ ಮಹರ್ಷಿಗಳು. ಸರ್ವಾಂಗಾಸನ ಈಸ್ ಕ್ವೀನ್ ಆಫ್ ದಿ ಆಸನಾಸ್. ಎಲ್ಲ ಆಸನಗಳ ರಾಣಿ ಸರ್ವಾಂಗಾಸನ, ಎಲ್ಲ ಆಸನಗಳ ರಾಜ ಶೀರ್ಷಾಸನ. ಹಾಗಾಗಿ ಸರ್ವಾಂಗಾಸನವನ್ನು ಚೆನ್ನಾಗಿ ಮಾಡಿ. ಸರ್ವಾಂಗಾಸನದಲ್ಲಿ 2 ವಿಧ ಬರುತ್ತೆ. ಅಂದರೆ ಸರ್ವಾಂಗಾಸನದಲ್ಲಿ 1 ಸ್ಟೆಪ್ ಬರುತ್ತೆ. ಹಾಗೆ ಸರ್ವಾಂಗಾಸನದಲ್ಲಿ ಇದ್ಕೊಂಡೇ ನಿಮ್ಮ ಕಾಲುಗಳನ್ನು ನಿಧಾನವಾಗಿ ತಲೆಯ ಭಾಗಕ್ಕೆ ತಂದು ನೆಲಕ್ಕೆ ಕಾಲು ಬೆರಳನ್ನು ತಾಗಿಸಿದರೆ ಅದನ್ನು ಹಲಾಸನ ಅಂತ ಕರೀತಾರೆ. ಈ 2 ಅಭ್ಯಾಸಗಳನ್ನು ನಾನು ತೋರಿಸ್ಕೊಡ್ತೇನೆ, ಗಮನ ಇಟ್ಟು ನೋಡಿ. ನಿಧಾನವಾಗಿ ಹೀಗೆ ಹಿಂದೆ ಮಲ್ಕೊಳ್ಳಿ. ಎರಡೂ ಕಾಲುಗಳನ್ನು ನಿಧಾನವಾಗಿ ಮೇಲೆ ತನ್ನಿ. ಹೀಗೆ ಸೊಂಟಕ್ಕೆ ಕೈಯನ್ನು ಆಧಾರವಾಗಿ ಕೊಟ್ಕೊಳ್ಳಿ. ಆದಷ್ಟು ಕಾಲನ್ನು ನೇರವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಕಾಲನ್ನು ತಲೆ ಹತ್ತಿರ ಕೆಳಗೆ ತನ್ನಿ. ಹಲಾಸನ. ಹೀಗೆ ನಿಧಾನವಾಗಿ ಮೇಲೆ ತರ್ತೀರ, ಕಾಲನ್ನು ನೇರವಾಗಿ ಇಟ್ಕೊಳ್ತೀರ. ಸ್ವಲ್ಪ ಸಮಯ ಹೀಗೆ ಇರಿ. 1 2 3 4 5 6 7 8 9 10. ಇದನ್ನು ಸರ್ವಾಂಗಾಸನ ಅಂತ ಕರಿತೀವಿ. ಹಾಗೆ ನಿಧಾನವಾಗಿ ಕಾಲುಗಳನ್ನು ತಲೆ ಹತ್ತಿರ ತನ್ನಿ. ಹಲಾಸನ. ಸರ್ವಾಂಗಾಸನ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ? ಕಾಲುಗಳು ನೇರವಾಗಿ ಮೇಲೆ ಬಂದಿರುತ್ತೆ. ಕಾಲು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಕ್ತ, ಕಾಲಿನ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಕ್ತ ದೇಹಕ್ಕೆ ಬರುತ್ತೆ. ಹಾಗಾಗಿ ಯಥೇಚ್ಛವಾದ ರಕ್ತ ತಲೆ ಕಡೆ ಹೋಗೋದ್ರಿಂದ ತಲೆಯ ಭಾಗದ ಎಲ್ಲ ಥರದ ನ್ಯೂನತೆಗಳಿಗೆ ಮುಕ್ತಿ ಸಿಗುತ್ತೆ. ಹಾಗಾಗಿ ಸರ್ವಾಂಗಾಸನವನ್ನು ಚೆನ್ನಾಗಿ ಮಾಡಿ.
ಹಾಗೆ ಸರ್ವಾಂಗಾಸನ ಮಾಡಿದಾಗ ಹೀಗಿತ್ತು ಕಾಲು, ನಿಧಾನವಾಗಿ ಕಾಲನ್ನು ಮಲಗಿಸ್ತೀರ, ಅಂದರೆ ತಲೆಯ ಭಾಗಕ್ಕೆ ಪೂರ್ತಿ ಕೆಳಗೆ ತರ್ತೀರಲ್ವ, ಇದನ್ನು ಹಲಾಸನ ಅಂತ ಕರಿತೀವಿ. ಈ ಹಲಾಸನ ಮಾಡೋದ್ರಿಂದ ಸರಿಯಾದಂಥ ಒತ್ತಡ ಹೊಟ್ಟೆ ಮೇಲೆ ಬೀಳುತ್ತೆ, ಗರ್ಭಕೋಶದ ಎಲ್ಲ ಥರದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸರ್ವಾಂಗಾಸನ ಹಲಾಸನವನ್ನು ನಿಮ್ಮ ಋತುಚಕ್ರದ ಸಮಯದಲ್ಲಿ ಅಭ್ಯಾಸ ಮಾಡಬಾರ್ದು. ಇದು ನಿಷಿದ್ಧ ಅಂತ ಹೇಳಿದ್ದಾರೆ ಪತಂಜಲಿ ಮಹರ್ಷಿಗಳು. ಇನ್ನು ಉಳಿದ ಎಲ್ಲ ಸಮಯದಲ್ಲೂ ನೀವು ಮಾಡ್ಬೋದು. ಈ ಅಭ್ಯಾಸ ಮಾಡೋದ್ರಿಂದ ಥೈರಾಯ್ಡ್ ಮೇಲೆ ಸರಿಯಾದಂಥ ಒತ್ತಡ ಬೀಳುತ್ತೆ, ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಕೂಡ ಹೇಳದೆ ಕೇಳದೆ ನಿವಾರಣೆ ಆಗುತ್ತೆ. ಒಬೆಸಿಟಿ, ಥೈರಾಯ್ಡ್ ಗ್ಲ್ಯಾಂಡ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ವರ್ಕ್ ಆಗೋದ್ರಿಂದ, ಅಂದರೆ ಸರಿಯಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಸ್ಥೂಲಕಾಯ ಕೂಡ ತಂತಾನೆ ಸರಿ ಹೋಗುತ್ತೆ. ಜೊತೆಯಲ್ಲಿ ನಿಮ್ಮ ಹೃದಯ ಮತ್ತು ಲಂಗ್ಸ್ ಮೇಲೆ ಚೆನ್ನಾಗಿ ಒತ್ತಡ ಬೀಳುತ್ತೆ. ಒತ್ತಡ ಬೀಳೋದ್ರಿಂದ ಆ ಭಾಗಕ್ಕೆ ಸರಿಯಾದ ವ್ಯಾಯಾಮ ಆಗುತ್ತೆ. ಹೃದಯ ದೌರ್ಬಲ್ಯ ಹಾಗೆ ಶ್ವಾಸಕೋಶದ ದೌರ್ಬಲ್ಯ, ಈ ಎರಡೂ ದೌರ್ಬಲ್ಯಗಳು ತಂತಾನೆ ನಿವಾರಣೆ ಆಗುತ್ತೆ. ಅಷ್ಟು ಸರಳ ಮತ್ತು ಅಷ್ಟು ಮಹತ್ವಪೂರ್ಣವಾದಂಥ ಅಭ್ಯಾಸ. ಹಾಗಾಗಿ ಈ ಸರ್ವಾಂಗಾಸನ ಮತ್ತು ಹಲಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಅಭ್ಯಾಸದ ಉಪಯೋಗವನ್ನು ನೀವು ತಗೋಬೇಕು. ಬಹಳ ಸರಳ ಇದೆ. ಮೊದಲಿಗೆ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಆವಾಗ ಏನು ಮಾಡಿ ಅಂದರೆ ಕಾಲುಗಳನ್ನು ಮಾತ್ರ ಮೇಲೆ ತರುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಮಾಡ್ತಾ ಮಾಡ್ತಾ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ತಲೆಯ ಭಾಗಕ್ಕೆ ತರುವಂಥ ಪ್ರಯತ್ನ ಮಾಡಿ. ಸೊಂಟದ ಭಾಗ ಸಹಜವಾಗಿ ಮೇಲೆ ಬರುತ್ತೆ. ಆವಾಗ ಸೊಂಟಕ್ಕೆ ಆಧಾರವಾಗಿ ಕೈಗಳನ್ನು ಕೊಟ್ಕೊಳ್ಳಿ. ವಿಶೇಷವಾಗಿ ಸೊಂಟಕ್ಕೆ ಇಲ್ಲಿ ಕೈ ಕೊಟ್ಟಾಗ ಇಲ್ಲಿ ಒಂದು ಮೂಳೆ ಇರುತ್ತೆ. ಆ ಮೂಳೆಗೆ ಸರಿಯಾಗಿ ನಾವು ಆಧಾರವಾಗಿ ಕೈಗಳನ್ನು ಇಟ್ಕೊಂಡ್ರೆ ನಮ್ಮ ದೇಹದ ಇಡೀ ತೂಕ, ಅಂದರೆ ಸೊಂಟ, ತೊಡೆ, ಕಾಲುಗಳ ತೂಕ ನಮ್ಮ ಕೈ ಮೇಲೆ ಇರುತ್ತೆ. ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಹಾಗಾಗಿ ಈ ಅಭ್ಯಾಸವನ್ನು ನಿಧಾನವಾಗಿ ಮಾಡಿ. ಜೊತೆಯಲ್ಲಿ ನಿಮಗೆ ಮೊದಲಿಗೆ ಮಾಡಲಿಕ್ಕೆ ಕಷ್ಟ ಆದರೆ ಯಾರ್ದಾದರೂ ಒಬ್ಬರು ಸಪೋರ್ಟ್ ತೊಗೊಂಡು ಕೂಡ ನೀವು ಮಾಡ್ಬೋದು. ಯಾರು ಸಪೋರ್ಟ್ ಇಲ್ಲ ಅಂದರೂ ಒಂದೇ ವಾರದಲ್ಲಿ ಈ ಅಭ್ಯಾಸವನ್ನು ಕಲೀಲಿಕ್ಕೆ ಸಾಧ್ಯ ಇದೆ. ಚೆನ್ನಾಗಿ ಈ ಅಭ್ಯಾಸ ಮಾಡಿ. ನೆನಪಿರಲಿ, ನಾವು ಅಭ್ಯಾಸ ಮಾಡಬೇಕಾದ್ರೆ ಕೆಲವರು ಗಡಿಬಿಡಿಯಲ್ಲಿ ಮಾಡ್ತಾರೆ. ಏನು ಅಂದರೆ ಫಾಸ್ಟಲ್ಲಿ ಮಾಡ್ತಾರೆ. ಬೇಗ ಮಾಡಿದರೆ ಅವರಿಗೇನೋ ಒಂಥರ ತೃಪ್ತಿ. ನೋಡಿ ಸರ್, ನಾನು 1 ಗಂಟೆಯಲ್ಲಿ 25-30 ಆಸನಗಳನ್ನು ಮುಗಿಸ್ತೀನಿ, ಎಲ್ಲ ಪ್ರಾಣಾಯಾಮ ಮುಗಿಸ್ಬಿಡ್ತೀನಿ, ಹಾಗೆ ಧ್ಯಾನನೂ ಮಾಡ್ತೀನಿ, ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಮುಗಿಸಿದ್ದೇ ಸತ್ಯ ಆದರೆ, ಅಂದರೆ ಮಾಡಿದ್ದೇ ಸತ್ಯ ಆದರೆ ಕಾಯಿಲೆಗಳು ಯಾಕಿದೆ? ಅಭ್ಯಾಸವನ್ನು ಮಾಡಿದ್ದೇ ಸತ್ಯ ಆದರೆ ಕಾಯಿಲೆಗಳು ಹಾಗಾದರೆ ಯಾಕಿದೆ? ಅದು ಯಾರಿಗೂ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದರೆ, ಅಭ್ಯಾಸ ನಿರಂತರವಾಗಿ ಮಾಡ್ತಿರ್ತಾರೆ, ಬೇಗ ಮಾಡ್ತಿರ್ತಾರೆ, ಯಾವುದೇ ರೀತಿಯಾದಂಥ ಪರಿಣಾಮ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನಿಧಾನವಾಗಿ ಮಾಡಿ, ಸಮಾಧಾನವಾಗಿ ಮಾಡಿ. ನಿಧಾನ ಮತ್ತು ಸಮಾಧಾನವಾಗಿ ಅಭ್ಯಾಸ ಮಾಡಿದಾಗ ಅಭ್ಯಾಸದ ಮಹತ್ವ ನಿಮಗೆ ಗೊತ್ತಾಗುತ್ತೆ, ಅದರ ಲಾಭ ನಿಮಗೆ ಸಿಗುತ್ತೆ. ಈ ರೀತಿ ನಿರಂತರವಾದ ಅಭ್ಯಾಸವನ್ನು ಮಾಡಿ ಥೈರಾಯ್ಡ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಶ್ವಾಸಕೋಶದ ಸಮಸ್ಯೆ, ಹೃದಯದ ಸಮಸ್ಯೆ, ಕಿಡ್ನಿ, ಹಾಗೆ ಜಠರ, ಪಿತ್ತಕೋಶ, ಗರ್ಭಕೋಶ, ಈ ಎಲ್ಲ ಥರದ ಒಳ ಅಂಗಾಂಗಗಳ ಸಮಸ್ಯೆಗಳು ಬಂದರೆ ಸರ್ವಾಂಗಾಸನ ಹಲಾಸನವನ್ನು ಚೆನ್ನಾಗಿ ಮಾಡಿ ಇದ್ರ ಸಂಪೂರ್ಣವಾದ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಅಭ್ಯಾಸಗಳನ್ನು ಗಮನ ಇಟ್ಟು ಅಭ್ಯಾಸ ಮಾಡಿ. ಏನಾದರೂ ಗೊಂದಲ ಆದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಮುಖತಃ ಭೇಟಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಫೋನ್ ಕಾಲ್ ಮಾಡಿ ಬೇಡ ಅಂತ ಇಲ್ಲ, ಹಾಗಾಗಿ ನಾವು ನಂಬರನ್ನು ಕೊಟ್ಟಿರೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಮುಖತಃ ಭೇಟಿಯಾಗಿ ಕಲಿತ್ರೆ ಬಹಳ ಲಾಭ. ಯಾಕೆಂದರೆ ಯಾವ ಅಭ್ಯಾಸ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದರೆ ತಪ್ಪಾಗುತ್ತೆ, ಹೇಗೆ ಮಾಡಿದರೆ ದುಷ್ಪರಿಣಾಮ ಆಗುತ್ತೆ, ಇನ್ನೊಂದು ರೀತಿ ಅಂದರೆ ಸರಿಯಾದ ರೀತಿ ಮಾಡಿದರೆ ಸತ್ಪರಿಣಾಮ ಏನು, ಈ ಎಲ್ಲ ವಿಚಾರಗಳನ್ನು ಫೋನ್ನಲ್ಲಿ ತಿಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಹೇಳಿದರೂ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಮುಖತಃ ಭೇಟಿಯಾಗಲಿಕ್ಕೆ ನೀವು ಪ್ರಯತ್ನ ಮಾಡಿ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.